ಕೆಲವೊಬ್ರೆಲ್ಲ ಇವಾಗ ರೆಸಲ್ಯೂಷನ್ಸ್ ಅಂತ ಪ್ಲಾನ್ ಮಾಡಿದ್ಮೇಲೆ ಯಾವ್ದಾವ್ದು ರೆಸಲ್ಯೂಷನ್ ತಗೋಬೇಕು ತಗೋಬಾರದು ಅಂದ್ರೆ ಕೆಲವೊಬ್ರು ಊಟ ಬಿಡ್ತಾರೆ, ಕೆಲವರು ಕುಡಿಯೋದು ಬಿಡ್ತಾರೆ, ಕೆಲವ್ರು ಜಿಮ್ಗೆ ಹೋಗ್ಬಿಟ್ಟು ಬಾಡಿ ಎಲ್ಲ ಬಿಲ್ಡ್ ಮಾಡಬೇಕು ಅಂತಾರೆ. ಸೊ ಈ ತರದ್ರಲ್ಲಿ ಯಾವ್ದಾವ್ದು ಮಾಡಬಾರ್ದು, ಯಾವ್ದಾವ್ದು ಮಾಡಬಹುದು ಅಂತ. ಇದು ಒಳ್ಳೆ ಪ್ರಶ್ನೆ. ನೀವು ಕೇಳಿದ ಎಲ್ಲವನ್ನೂ ಮಾಡಬಹುದು, ಆದರೆ ಯಾವ ರೀತಿಯಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಮೊದಲಿಗೆ ಜಿಮ್ ವಿಚಾರಕ್ಕೆ ಬರೋಣ. ಹೋಗ್ಬಿಟ್ಟು ಜಿಮ್ಮಿಗೆ ಸೇರ್ಕೊಂಡ್ಬಿಡ್ತಾರೆ ರಪ್ ಅಂತ. ನಾನು 1ನೇ ತಾರೀಕಿಂದ ರೆಸಲ್ಯೂಷನ್ ಜಿಮ್ಮಿಗೆ ಸೇರ್ಕೊಳ್ತೀನಿ ಅಂತ. ಅಲ್ಲೇನಾಗುತ್ತೆ, ಜಿಮ್ ಸೇರ್ಕೊಳ್ಳೋದು ತಪ್ಪಲ್ಲ, ಒಂದೇ ದಿನಕ್ಕೆ ಯಾರ್ದು ಬಾಡಿ ಬರಲ್ಲ. ಆಯ್ತಾ? ನಿಧಾನವಾಗಿ ಹಂತ ಹಂತವಾಗಿ ನಿಮ್ಮ ಶರೀರವನ್ನ ಅಲ್ಲಿ ದಂಡನೆ ಮಾಡಬೇಕು. ದಂಡನೆ ಮೀನ್ಸ್ ಎಕ್ಸರ್ಸೈಸಸ್ ಮಾಡುವಂಥದ್ದು. ಇಲ್ಲಿ ಏನ್ ಮಾಡ್ತಾರೆ, ಹೋಗಿದ ಕೂಡಲೇ ಶಕ್ತಿ ಮೀರಿ ಬಡ 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 ವೇಟ್ ಲಿಫ್ಟ್ ಮಾಡೋದು, ಬೆಸ್ಕಿ ಹಾಕೋದು, ಅದೇ ಏನೇನ್ ಮಾಡ್ಬೇಕೋ ಮಾಡ್ಬಿಡ್ತಾರೆ. 2ನೇ ದಿನ ಎದ್ದೊಳಕ್ಕೆ ಆಗಲ್ಲ. ಯಾಕೆಂದ್ರೆ ಮಸಲ್ ಎಲ್ಲ ಟೈಟ್ ಆಗ್ಬಿಡತ್ತೆ. ಆಯ್ತಾ? ಇಲ್ಲಿ ಮೊದಲಿಗೆ ನಾವು ತಿಳ್ಕೊಳ್ಳೋದು ಏನ್ ಗೊತ್ತಪ್ಪ, ತಿಳ್ಕೊಳ್ಬೇಕಾಗಿರೋದು ನಮ್ಮ ಶರೀರ ಯಾವ ರೀತಿಯಲ್ಲಿ ಬೆಳೆದು ಬಂದಿದೆ, ಅದಕ್ಕೆ ನಾನು ಎಷ್ಟು ಶ್ರಮವನ್ನ ಹಾಕಬೇಕು, ಯಾವ ರೀತಿಯಲ್ಲಿ ಹಾಕಬೇಕು ಅಂತ ಒಂದಿದ್ರೆ, ಅದರ ಜೊತೆಗೆ ಆಹಾರ ಪದ್ಧತಿ. ನೀವು ಆಹಾರದ್ದು ಕೇಳಿದ್ರಿ. ಒಂದು ರೀತಿಯಾದ ಆಹಾರವನ್ನ ಸೇವನೆ ಮಾಡ್ಕೊಂಡು ಬರ್ತಾ ಇರ್ತೀರಾ. ಸಡನ್ ಆಗಿ ಜಿಮ್ಮಿಗೆ ಸೇರಿದ ತಕ್ಷಣ ಅಂತಾನೆ ಅಲ್ಲ, ಅಲ್ಲಿ ಇನ್ಸ್ಟ್ರಕ್ಟರ್ ಯಾರೋ ಇರ್ತಾರೆ, ಅವ್ರು ಇದನ್ನ ನೀವು 10 ಮೊಟ್ಟೆ ತಿನ್ಲೇಬೇಕು, ಬಿಳಿದ್ ಮಾತ್ರ ತಿನ್ಬೇಕು, ಒಳಗಿನ ತಿನ್ನೋ ಹಂಗಿಲ್ಲ, ಈ ತರ ಏನೋ ಒಂದ್ ಸ್ಲಿಪ್ ಕೊಡ್ತಾರೆ. ಕೆಲವ್ರ ತಿನ್ನಕ್ಕಾಗಿಲ್ಲ ಅಂದಾಗ ತರಕಾರಿಗಳನ್ನ ರೆಫರ್ ಮಾಡ್ತಾರೆ. ಅವರು ಹೇಳುವ ಕ್ವಾಂಟಿಟಿ ತರಕಾರಿಯನ್ನ ತಕ್ಷಣಕ್ಕೆ ತಗೊಂಡಾಗ ಡೆಫಿನೆಟ್ ಆಗಿ ಶರೀರದ ಮೇಲೆ ತೊಂದರೆ ಬೀಳುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಮನುಷ್ಯನಿಗೆ ಬರೀ ಮೆಮೊರಿ ಪವರ್ ಅಂದ್ರೆ ಬ್ರೈನಲ್ಲಿ ಮಾತ್ರ ಇರಲ್ಲ, ಸ್ಕಿನ್ನಿಗೂ ಮೆಮೊರಿ ಪವರ್ ಇದೆ. ಕರಳು, ಇಂಟೆಸ್ಟೈನ್ ಇರ್ಬೋದು, ಲಿವರ್ ಇರ್ಬೋದು, ಫಂಕ್ಷನಿಂಗ್ ಅಂತ ಹೇಳ್ತೀವಿ, ಹೊಟ್ಟೆಯ ಒಳಗಿನ ಫಂಕ್ಷನ್, ಅದಕ್ಕೂ ಕೂಡ ಮೆಮೊರಿ ಪವರ್ ಅನ್ನೋದಿರುತ್ತೆ. ಅಂದರೆ ಉದಾಹರಣೆ ಹೇಳ್ತೀನಿ, ಈಗ ನಾವು ರೆಗ್ಯುಲರ್ ಒಂಥರದ ಆಹಾರ ತಿಂತಾ ಇರ್ತೀವಿ. ಬೆಳಿಗ್ಗೆ ಟಿಫನು ರೆಗ್ಯುಲರ್, ಮನೇಲಿ ಊಟ ಮಾಡೋದು, ಹೊರಗಡೆ ಹೋಟ್ಲಲ್ಲೇ ಆಗಿರ್ಬೋದು, ನೀವು ಹೋಟೆಲಲ್ಲಿ ಊಟ ಮಾಡೋಂಥವ್ರು ಒಂದು ರೀತಿಯಾದಂತಹ ಫಾರ್ಮೆಟ್ಟಿಗೆ ಅಡ್ಜಸ್ಟ್ ಆಗಿರ್ತೀರ. ಒಂದು ದಿನ ಯಾವತ್ತಾದ್ರೂ ಫ್ರೆಂಡ್ಸಿನ ಒತ್ತಾಯಕ್ಕೆ ಅದನ್ನ ಹೊರತುಪಡಿಸಿ ಯಾವುದೋ ಒಂದು ಮಸಾಲ ಪುರಿನೋ, ಚಾಟ್ಸೋ, ಇನ್ನೇನೋ ಸ್ವಲ್ಪ ಹದ್ದು ಮೀರಿ ತಿಂತೀರಾ ಅನ್ಕೊಳ್ಳೋಣ. ಅದನ್ನ ಬಿಟ್ಟು ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀರಾ, ಅಲ್ಲಿ ಹೊಸ ಹೊಸ ಫುಡ್ಡನ್ನ ಟ್ರೈ ಮಾಡ್ತೀರಾ. ಡೆಫಿನೆಟ್ ಆಗಿ ಮಾರನೇ ದಿನ ನಿಮ್ಗೆ ಮೋಷನ್ ಅಲ್ಲಿ ವ್ಯತ್ಯಾಸ ಕಾಣುತ್ತೆ. ಲೂಸ್ ಮೋಷನ್ ಆಗುವಂಥದ್ದು, ಹೊಟ್ಟೆಯಲ್ಲಿ ಸೌಂಡ್ ಬರುವಂಥದ್ದು, ಅನ್ಈಸಿ ಫೀಲ್ ಆಗುವಂಥದ್ದು. ಅವಾಗ ಏನ್ ಮಾಡ್ತೀವಿ, ಅದೇನೋ ಸೋಡಾದಲ್ಲಿ ಉಪ್ಪು ಹಾಕೊಂಡು ಕುಡಿಯೋದು, ಇದನ್ನ ಆಲ್ಟರ್ನೇಟ್ ತಗೊಳ್ತೀವಿ. ಅಂದ್ರೆ ಅರ್ಥ, ನಿಮ್ಮ ಒಳಗಿನ ಏನು ಜೀರ್ಣಾಂಗ ಅಂಗಾಂಗಗಳಿತ್ತು ಅದು ಅದನ್ನ ರೆಫ್ಯೂಸ್ ಮಾಡುತ್ತೆ, ಹೊಂದ್ಕೊಳ್ಳಲ್ಲ. ಅಂದ್ರೆ ಅದನ್ನೇ ಮೆಮೊರಿ ಅನ್ನೋದು. ಆ ಒಂದು ಪದ್ಧತಿ ಯಾವ ರೀತಿ ನಾವು ಅದಕ್ಕೆ ಸೆಟ್ ಮಾಡಿಸ್ಬೇಕು ಅಂದ್ರೆ, ಸ್ವಲ್ಪವಾಗಿ ನಮ್ಮ ರೆಗ್ಯುಲರ್ ಊಟದ ಜೊತೆ ರೆಗ್ಯುಲರ್ ಊಟವನ್ನ ಕಡಿಮೆ ಮಾಡಿ ಇದನ್ನ ಸೇರಿಸ್ಕೊಳ್ತಾ ಹೋಗ್ಬೇಕು. ಮೆಮೊರಿ ಅಂತ ಹೇಳ್ತೀವಿ. ಅದೇ ತರ ಸ್ಕಿನ್ನಿಗೂ ಮೆಮೊರಿ ಇದೆ. ಒಂದೇ ಸೋಪನ್ನು ಒಂದೇ ರೀತಿಯಾದಂಥದ್ದು ವಾಶಿಗೆ ಯೂಸ್ ಮಾಡಿದಾಗ ಆ ಸ್ಕಿನ್ ಮೆಮೊರಿ ಲಾಸ್ ಮಾಡ್ಕೊಳ್ಳುತ್ತೆ. ಅದೇ ತರ ಮೂಗಿಗೂ ಮೆಮೊರಿ ಇದೆ. ನಿಮ್ಗೆ ನೋಡ್ಬೋದು, ಒಂದು ಹೊಸ ಸೋಪ್ ತಂದಾಗ ನಿಮಗೆ ಘಮ ಘಮ ಅನ್ಸತ್ತೆ, 4 ದಿನ ಯೂಸ್ ಮಾಡಿದ್ಮೇಲೆ ಆ ಸ್ಮೆಲ್ ನಿಮ್ಗೆ ಬರೋದಿಲ್ಲ, ಫೀಲ್ ಆಗೋದಿಲ್ಲ. ಅಂದ್ರೆ ಅದು ಮೆಮೊರಿ ಲಾಸ್ ಮಾಡ್ಕೊಂಡಿರತ್ತೆ. ಆಯ್ತಾ? ನೀವು ಸೋಪ್ ಹಚ್ಕೊಂಡಾಗ ಯಾಕೋ ಇವತ್ತು ಸೋಪ್ ಹಚ್ಕೊಂಡೆ, ಸ್ಮೆಲ್ಲೇ ಬರ್ಲಿಲ್ಲ ಅಂತೀರಾ. ಹೊಸದಾಗಿ ಯಾರು ಬಂದಾಗ ನೀನ್ ಯಾವ ಸೋಪ್ ಯೂಸ್ ಮಾಡಿದೆ, ಚೆನ್ನಾಗಿದೆ ಸ್ಮೆಲ್ಲು ಅಂತಾರೆ. ಅಂದ್ರೆ ಅರ್ಥ ಏನಾಯ್ತು, ಮನುಷ್ಯನ ಶರೀರ ರಚನೆಯಲ್ಲಿ ತಲೆಯ ಕೂದಲಿನಿಂದ ಕಾಲಿನ ತುದಿಯ ತನಕವೂ ಮೆಮೊರಿ ಅನ್ನೋದಿದೆ. ಆಯ್ತಾ? ಸೊ ಹಾಗಾಗಿ ಆಹಾರ ಪದ್ಧತಿಯನ್ನ ಲಘುವಾಗಿ ಸೇರಿಸ್ಕೊಳ್ತಾ ಹೋಗ್ಬೇಕು. ಆ ತರ ನೀವು ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡಾಗ ನಿಮ್ಮ ಶರೀರವನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಶರೀರವೇ ಮುಖ್ಯ, ಆರೋಗ್ಯನೇ ಮುಖ್ಯ ಅಲ್ವಾ? ಇದನ್ನ ಮಾಡುವಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.